ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇನ್ನು ಬೇಸಿಗೆ ಕೂಡ ಸರಿಯಾಗಿ ಆರಂಭ ಆಗಿಲ್ಲ, ಆಗಲೇ ರಾಜ್ಯದಲ್ಲಿ ನೀರಿನ ಹಾಹಾಕಾರ ಶುರುವಾಗಿ ಹೋಗಿದೆ. ತಾಪಮಾನ ಕೂಡ ಭಯಾನಕವಾಗಿ ಹೆಚ್ಚಾಗ್ತಾ ಇದೆ. ಈ ಬಾರಿ ಚಳಿಗಾಲದ ನೆನಪು ಕೂಡ ನಮಗಿಲ್ಲ, ಆದರೆ ಬೇಸಿಗೆ ಬಿಸಿ ಆಗಲೇ ಶುರುವಾಗಿ ಹೋಗಿದೆ. ಅದರ ಜೊತೆಗೆ ನೀರಿನ ಸಮಸ್ಯೆ ಬೆಂಗಳೂರು ಸೇರಿದ ಹಾಗೆ ಇಡೀ ಕರ್ನಾಟಕವನ್ನ ಕಾಡ್ತಾ ಇದೆ. ಮಳೆ ಇಲ್ಲದೆ ಇದ್ದಾಗ ಕೂಡ ಕಾವೇರಿ ನೀರನ್ನ ಸರ್ಕಾರ ತಮಿಳುನಾಡಿಗೆ ಹರಿಸೋದಕ್ಕೆ ಶುರು ಮಾಡ್ತಲ್ಲ, ಆಗಲೇ ಈ ಬಾರಿ ನೀರಿನ ಸಮಸ್ಯೆ ಶುರುವಾಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಕಾವೇರಿ ಪಾತ್ರ ಮಾತ್ರ ಅಲ್ಲ, ಇಡೀ ರಾಜ್ಯವೇ ಈ ಬಾರಿ ಬಿಸಿಲು ಹಾಗೂ ಬಾಯಾರಿಕೆಯಿಂದ ನರಳಬೇಕಾಗಿ ಬಂದಿದೆ. ದಾಹ ಅನ್ನೋದು ಈ ಬಾರಿ ಬಯಲು ಸೀಮೆ, ಕರಾವಳಿ ಕಡೆಗೆ ಮಲೆನಾಡನ್ನು ಕೂಡ ಬಿಟ್ಟಿಲ್ಲ. ಹಾಗಾದರೆ ರಾಜ್ಯದಲ್ಲಿ ನೀರಿನ ಅಭಾವ ಎಲ್ಲೆಲ್ಲಿದೆ, ಜನ ಅನುಭವಿಸ್ತಾ ಇರೋ ಸಮಸ್ಯೆ ಎಂಥದ್ದು, ಈ ಅಭಾವಕ್ಕೆ ಕಾರಣ ಏನು, ಬನ್ನಿ ನೋಡೋಣ. ಗೆಳೆಯರೆ, ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬರಲಿಲ್ಲ, ಕೆರೆ ಕಟ್ಟೆಗಳು ತುಂಬಲಿಲ್ಲ, ನೆಲ ನೆಂದು ತೃಪ್ತಿ ಪಡಲಿಲ್ಲ. ಹೀಗಾಗಿ ಖಂಡಿತ ನೀರಿನ ಅಭಾವ ಉಂಟಾಗುತ್ತೆ ಅನ್ನೋ ಅಂದಾಜೊಂದಿತ್ತು. ಇನ್ನು ರಾಜ್ಯದ 2,000 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತೆ ಅನ್ನೋ ವರದಿಗಳು ಜನವರಿಯಲ್ಲೇ ಬಂದಿದ್ವು. ಏರ್ತಾ ಇರೋ ತಾಪಮಾನ, ನೀರಿನ ಅತಿಯಾದ ಬಳಕೆಯ ಪರಿಣಾಮ ಅಂತರ್ಜಲ ಪಾತಾಳವನ್ನು ತಲುಪಿತು. ಕೊಳವೆ ಬಾವಿಗಳು ಒಣಗಿ ಹೋಗ್ತಾ ಇವೆ. ಬೇಸಿಗೆ ಆರಂಭಕ್ಕೂ ಮುನ್ನಾನೆ ದಾಹ ಶುರುವಾಗಿ ಹೋಗಿದೆ. ರಾಜ್ಯದ ಒಟ್ಟು 27,481 ಹಳ್ಳಿಗಳ ಪೈಕಿ 22% ಅಂದ್ರೆ ಸುಮಾರು 7,247 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಕೊರತೆ ವಿಪರೀತ ಪ್ರಮಾಣದಲ್ಲಿದೆ. ಈ ಪೈಕಿ 78 ಹಳ್ಳಿಗಳು ಕೇವಲ ಟ್ಯಾಂಕರ್ ನೀರಿನ ಮೇಲೆ ಆಶ್ರಿತವಾಗ್ತಾ ಇವೆ. ರಾಜ್ಯದ 5 ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವಿಪರೀತ ಪ್ರಮಾಣದಲ್ಲಿದ್ದು, ಆ ಪೈಕಿ ಬೆಂಗಳೂರು ನಗರ ಜಿಲ್ಲೆ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ನಿಮಗೆ ಗೊತ್ತೇ ಇದೆ, ಬೆಂಗಳೂರಲ್ಲಿ ಜನಸಂಖ್ಯೆ ಹೆಚ್ಚು, ಜೊತೆಗೆ ನೀರಿನ ಬಳಕೆಯ ಪ್ರಜ್ಞೆ ಕೂಡ ನಮಗೆ ಕಡಿಮೆ. ಹೀಗಾಗಿ ನಮಗೆ ಹೆಚ್ಚಿನ ನೀರು ಬೇಕು. ಬೆಂಗಳೂರಿನ ಜನ ಕಾವೇರಿ ನೀರಿನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದು ಬಿಟ್ರೆ ಬೇರೆ ಮೂಲಗಳನ್ನು ಒದಗಿಸುವ ಬಗ್ಗೆ ಸರ್ಕಾರಗಳು ಗಮನ ಹರಿಸಿಲ್ಲ. ಬೆಂಗಳೂರು ರಾಜ್ಯಕ್ಕೆ ಅತಿ ಹೆಚ್ಚು ತೆರಿಗೆಯನ್ನು ಕೊಡೋ ನಗರ. ಎಲ್ಲೆಲ್ಲಿಂದ ಸಾಧ್ಯನೋ ಅಲ್ಲಿಂದೆಲ್ಲ ಬೆಂಗಳೂರಿನ ಜನರನ್ನ ದೋಚೋದ್ರಲ್ಲಿ ಯಾವ ಸರ್ಕಾರನೂ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಇನ್ನು ಈಗಿನ ರಾಜ್ಯ ಸರ್ಕಾರ ರಾಜಧಾನಿ ನಗರದಲ್ಲಿ ಎಲ್ಲ ತೆರಿಗೆಗಳನ್ನ ಏರಿಸಿದೆ. ಆದ್ರೆ ಅಷ್ಟೆಲ್ಲ ಹಣ ಕೊಡೋ ಇಲ್ಲಿನ ಜನರಿಗೆ ಮೂಲ ಸೌಕರ್ಯಗಳನ್ನ ಒದಗಿಸುವ ಬದ್ಧತೆ ಮಾತ್ರ ಇಲ್ಲಿ ಯಾರೊಬ್ಬರಿಗೂ ಇದ್ದಂತೆ ಕಾಣ್ತಾ ಇಲ್ಲ. ಅದರ ಪರಿಣಾಮ ಏನು ಅಂದ್ರೆ, ನೀರಿನ ಮಾಫಿಯಾಗಳು ಬೇಸಿಗೆ ಶುರುವಾಗೋ ಮೊದಲೇ ಬೆಂಗಳೂರಿನ ಜನರನ್ನ ದೋಚೋದಿಕ್ಕೆ ನಿಂತು ಬಿಟ್ಟಿವೆ. ನಗರದಲ್ಲೀಗ ನೀರಿಗೆ ಹಾಹಾಕಾರ ಶುರುವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮಹದೇವಪುರ, ವೈಟ್ಫೀಲ್ಡ್ ಮತ್ತು ವರ್ತೂರಿನ ಅನೇಕ ಅಪಾರ್ಟ್ಮೆಂಟ್ಗಳು ಮತ್ತು ಐಷಾರಾಮಿ ಸಮುದಾಯಗಳನ್ನ ಹೊಂದಿರುವ ಪ್ರದೇಶಗಳು ನೀರಿನ ಬಿಕ್ಕಟ್ಟನ್ನ ಎದುರಿಸ್ತಾ ಇವೆ. ಒಂದು ಕಡೆ ಹರ್ ಘರ್ ಜಲ್ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಅದಕ್ಕೆ ತದ್ವಿರುದ್ಧವಾಗಿ ಬೆಂಗಳೂರಿನ ಟ್ಯಾಕ್ಸ್ ಪೇಯರ್ಸು ಬಿಂದಿಗೆ ಹಿಡ್ಕೊಂಡು ಬೀದಿಯಲ್ಲಿ ನಿಂತ್ಕೊಂಡು ನೀರಿಗಾಗಿ ಕಿತ್ತಾಡಬೇಕಾದ ಪರಿಸ್ಥಿತಿ. ಸ್ನೇಹಿತರೆ, ಬೆಂಗಳೂರಿನ ಬಹುತೇಕ ಭಾಗಗಳು BWSSB ಸಂಪರ್ಕಗಳೊಂದಿಗೆ ಕಾವೇರಿ ನದಿಯಿಂದ ನೀರನ್ನ ಪಡ್ಕೊಳ್ತವೆ. ಪ್ರಸ್ತುತ ಬೆಂಗಳೂರಿಗೆ ಪ್ರತಿದಿನ 1,450 ಮಿಲಿಯನ್ ಲೀಟರ್ನಷ್ಟು ಕಾವೇರಿ ನೀರು ಪೂರೈಕೆ ಆಗ್ತಾ ಇದೆ. ಆದ್ರೆ ಇದು ಈ ಮಹಾನಗರಕ್ಕೆ ಸಾಕಾಗೋದಿಲ್ಲ. ಬೆಂಗಳೂರು ನಗರಕ್ಕೆ ಅತಿ ಕಡಿಮೆ ಅಂದ್ರೂ ಕೂಡ ದಿನಕ್ಕೆ ಸುಮಾರು 1,700 ಮಿಲಿಯನ್ ಲೀಟರ್ನಷ್ಟು ನೀರು ಬೇಕು. ಪ್ರಸ್ತುತ KRS ಅಲ್ಲಿ 16.32 TMC ನೀರು ಮಾತ್ರ ಬಾಕಿ ಉಳಿದಿದೆ. ಕಳೆದ ವರ್ಷದ ಈ ಅವಧಿಯಲ್ಲಿ 30.67 TMC ಅಷ್ಟು ನೀರಿನ ಸಂಗ್ರಹ ಇತ್ತು. ಈ ಬಾರಿ ಮಳೆ ಕಡಿಮೆ ಆಗಿದೆ. ತಮಿಳುನಾಡಿಗೆ ನೀರು ಬಿಟ್ಟು ನಮ್ಮ ನಾಯಕರು ದೊಡ್ಡ ಮನುಷ್ಯರಾದ ಪರಿಣಾಮ ನಮಗೆ ಕುಡಿಯೋದಕ್ಕೆ ಕೂಡ ನೀರಿಲ್ಲದ ಪರಿಸ್ಥಿತಿ. ಹೀಗಾಗಿ ಜನ ಅತಿ ಹೆಚ್ಚಾಗಿ ಟ್ಯಾಂಕರ್ ಹಾಗೂ ಬೋರ್ಗಳ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಇನ್ನು ಇಂಥ ಸಂದರ್ಭ ಬಂದ್ರೆ ಟ್ಯಾಂಕರ್ಗಳಲ್ಲಿ ನೀರು ಮಾರೋ ಜನ ಸುಮ್ಮನಿರ್ತಾರ? ಅವರು ಪರಿಸ್ಥಿತಿಯ ದುರ್ಲಾಭವನ್ನ ಸಂಪೂರ್ಣವಾಗಿ ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಂದು ಟ್ಯಾಂಕರ್ ನೀರಿಗೆ 600 ರಿಂದ 700 ರೂಪಾಯಿ ಕೊಡಬೇಕಾಗಿ ಬರ್ತಾ ಇತ್ತು. ಆದ್ರೆ ಈಗ ಆ ಬೆಲೆ 1,000 ರಿಂದ 3,000 ರೂಪಾಯಿಗೆ ಏರಿಕೆ ಆಗಿದೆ. ಅಂದ್ರೆ ಬೆಂಗಳೂರಲ್ಲಿ ಜನ ತಗೊಳ್ಳೋ ಒಂದು ಟ್ಯಾಂಕರ್ ನೀರಿನ ಬೆಲೆ 1 ಲೀಟರ್ಗೆ 50 ಪೈಸೆಯಷ್ಟು ಬೀಳುತ್ತೆ. ಅಟ್ಲೀಸ್ಟ್ ಗ್ರಾಮೀಣ ಪ್ರದೇಶದಲ್ಲಿ 5 ರೂಪಾಯಿ ಕಾಯನ್ನು ಹಾಕಿದ್ರೆ 20 ಲೀಟರ್ ಶುದ್ಧ ಕುಡಿಯುವ ನೀರಾದ್ರೂ ಸಿಗುತ್ತೆ. ಬೆಂಗಳೂರಿನ ಟ್ಯಾಂಕರ್ ನೀರು 1,000 ದಿಂದ 3,000 ರೂಪಾಯಿಗಳವರೆಗೆ ಏರಿಕೆ ಆಗಿದೆ. ಇಲ್ಲಿ ಎಷ್ಟೇ ಬೆಲೆ ಆದರೂ ಕೊಟ್ಟು ಖರೀದಿ ಮಾಡದೆ ಬೇರೆ ವಿಧಿ ಇಲ್ಲ. ಹೀಗಾಗಿ ಜನರ ಅಗತ್ಯವನ್ನ ದುರ್ಬಳಕೆ ಮಾಡಿಕೊಳ್ಳೋದು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಇದಕ್ಕೊಂದು ನಿಯಂತ್ರಣವನ್ನ ಹೇರಬೇಕು. ನೀರು ಸರಬರಾಜು ವ್ಯವಸ್ಥೆಯ ಬಗ್ಗೆ BBMP ಗಮನ ಹರಿಸಬೇಕು. ತೆರಿಗೆ ಕಟ್ಟಿಸಿಕೊಳ್ಳೋದ್ರಲ್ಲಿರೋ ಆಸಕ್ತಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ಕೂಡ ಇರಬೇಕು ಅನ್ನೋ ಒತ್ತಾಯ ಇಲ್ಲಿನ ಜನರದ್ದು. ಇನ್ನು BBMP ಕೂಡ ಮಾರ್ಚ್ 1 ರಿಂದ 7 ಒಳಗೆ ವಾಟರ್ ಟ್ಯಾಂಕ್ ಮಾಲೀಕರು ಸ್ವಯಂ ಪ್ರೇರಿತರಾಗಿ ನೋಂದಣಿ ಮಾಡಿಸ್ಕೋಬೇಕು ಅಂತ ಗಡುವನ್ನು ಕೊಟ್ಟಿದೆ. ಹಾಗೆ ರಿಜಿಸ್ಟರ್ ಮಾಡಿಸ್ಕೊಳ್ಳದೇ ಇದ್ರೆ ಅಂತ ಅನಧಿಕೃತ ನೀರಿನ ಟ್ಯಾಂಕ್ಗಳನ್ನ ವಶಕ್ಕೆ ತಗೋತೀವಿ ಅಂತ ಹೇಳ್ತಾ ಇದೆ. ಜೊತೆಗೆ ನೀರಿನ ಮೂಲ ಮತ್ತು ದರದ ಬಗ್ಗೆ ಮಾಹಿತಿ ಪಡ್ಕೊಂಡು ಯಾರಿಗೂ ಹೊರೆ ಆಗದ ಹಾಗೆ ದರವನ್ನ ನಿಗದಿ ಮಾಡ್ತೀವಿ ಅಂತ BBMP ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಆದ್ರೆ ಗೆಳೆಯರೆ, ನೀರಿನ ಸಮಸ್ಯೆ ಶುರುವಾಗುತ್ತೆ ಅನ್ನೋದು ಅನಿರೀಕ್ಷಿತ ಏನಾಗಿರಲಿಲ್ಲ. ಈ ಬಾರಿಯ ಪರಿಸ್ಥಿತಿ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣ್ತಾ ಇತ್ತಾದ್ರೂ ಒಂದಷ್ಟು ಮುಂಜಾಗ್ರತಾ
ಕ್ರಮಗಳನ್ನು ತಗೋಬೇಕು ಅನ್ನೋ ಬದ್ಧತೆ, ಕಾಮನ್ ಸೆನ್ಸು ಇದ್ಯಾವುದು ಕೂಡ ಬಿಬಿಎಂಪಿಯ ಅಧಿಕಾರಿಗಳಲ್ಲಿ ಕಾಣಲಿಲ್ಲ. ಅವರು ಈಗ ಎದ್ದಾಳ್ತಾ ಇದ್ದಾರೆ. ಇದು ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಳ್ಳುವ, ರಾಜ್ಯಕ್ಕೆ ಅತಿ ಹೆಚ್ಚು ತೆರಿಗೆಯ ಹಣವನ್ನು ತಂದುಕೊಡುವ ರಾಜಧಾನಿ ನಗರ ಬೆಂಗಳೂರಿನ ಕಥೆಯಾದ್ರೆ ರಾಜ್ಯದ ಇತರ ಜಿಲ್ಲೆಗಳ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ. ನಿಮಗೆ ಆಶ್ಚರ್ಯ ಆಗಬಹುದು, ಕಾವೇರಿ ನದಿಯ ಉಗಮ ಸ್ಥಾನ ಕೊಡಗು ಕೂಡ ನೀರಿನ ಕೊರತೆಯಿಂದ ಹೊರತಾಗಿಲ್ಲ. ಗೆಳೆಯರೆ, ಈ ಬಾರಿ ಕೊಡಗು ಜಿಲ್ಲೆಯಲ್ಲಿ ಕೂಡ ಬೀಳಬೇಕಾದಷ್ಟು ಮಳೆ ಬಿದ್ದಿಲ್ಲ. ಕಾವೇರಿ ಮೂಲದಿಂದ ಹಿಡಿದು ಇಡೀ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಈಗಾಗಲೇ ಕೂಡ್ಗಿ, ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲ ಗ್ರಾಮಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರನ್ನು ಪೂರೈಸಲಾಗ್ತಾ ಇದೆ. ಇತರ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪಶ್ಚಿಮ ಘಟ್ಟದ ಜಿಲ್ಲೆಗಳು ಕೂಡ ನೀರಿಗಾಗಿ ಪರದಾಟ ತಪ್ಪಿಲ್ಲ. ಅಲ್ಲಿನ ಪರಿಸ್ಥಿತಿ ಕೂಡ ಚಿಂತಾಜನಕವಾಗೇ ಇದೆ. ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಗಳು ಸೇರಿದ ಹಾಗೆ ಮಲೆನಾಡಿನ ಹಲವು ಭಾಗಗಳಲ್ಲಿ ಕುಡಿಯುವ ನೀರಿಗೆ ಬರ ಬಂದಿದೆ. ಮಹಿಳೆಯರು, ಮಕ್ಕಳು ಸೇರಿದಂತೆ ಜನ ಖಾಲಿ ಕೊಡಗಳನ್ನು ಹಿಡಿಕೊಂಡು ನೀರಿನ ಟ್ರ್ಯಾಕ್ಟರ್ಗಳ ಕಡೆಗೆ ಓಡುವ ದೃಶ್ಯಗಳು ಕಂಡು ಬರ್ತಾ ಇವೆ. ಚಿಕ್ಕಮಗಳೂರಿನ ಅಜಂಪುರ ತಾಲೂಕಿನ ದಂಡೂರು, ಚೀರನಹಳ್ಳಿಗಳಲ್ಲಿ ನೀರಿನ ಅಭಾವ ಜಾಸ್ತಿಯಾಗಿದ್ದು, ಚೀರನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಪ್ರತಿದಿನ ತಲಾ 6,000 ಲೀಟರ್ನ 2 ಟ್ಯಾಂಕ್ಗಳನ್ನು ಕಳುಹಿಸಿಕೊಡಲಾಗ್ತಾ ಇದೆ. ಇದು ಕೂಡ ಜನಕ್ಕೆ ಸಾಕಾಗ್ತಾ ಇಲ್ಲ. ಪ್ರಸ್ತುತ ಕುಡಿಯುವ ನೀರಿನ ತೀವ್ರ ಅಭಾವ ಎದುರಿಸ್ತಾ ಇರುವ 20 ಗ್ರಾಮಗಳನ್ನು ಜಿಲ್ಲಾಡಳಿತ ಗುರುತಿಸಿದೆ. ಈ ಗ್ರಾಮಗಳಿಗೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಖಾಸಗಿ ಬೋರ್ವೆಲ್ಗಳ ಮೂಲಕ, ಟ್ಯಾಂಕರ್ಗಳ ಮೂಲಕ ನೀರನ್ನ ಸರಬರಾಜು ಮಾಡುವ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆ ಶೃಂಗೇರಿ, ಕೊಪ್ಪ ಮತ್ತು ಮೂಡಿಗೆರೆಯ ತಾಲೂಕುಗಳ ನಿವಾಸಿಗಳು ಕುಡಿಯುವ ನೀರಿಗಾಗಿ ಬೆಟ್ಟದ ತುದಿಗಳಿಗೆ ಹೋಗಿ ಅಲ್ಲಿನ ತೊರೆಗಳಿಂದ ನೀರನ್ನ ತರುವುದಕ್ಕೆ ಶುರು ಮಾಡಿದ್ದಾರೆ. ಕಳೆದ 2 ತಿಂಗಳುಗಳಿಂದ ಹೊಳೆಗಳು ಬತ್ತಿದ್ದು ನಿವಾಸಿಗಳು ಆತಂಕಕ್ಕೊಳಗಾಗಿದ್ದಾರೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಂತೂ ಅಲ್ಲಿನ ಅಡಿಕೆ ತೋಟಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರು ಹರಿಸಬೇಕು ಬರ್ತಾ ಇದೆ. ಅಲ್ಲಿನ ರೈತರು ಎಷ್ಟೇ ಕಷ್ಟ ಆದ್ರೂ ಈ ಬಾರಿ ತಮ್ಮ ತೋಟಗಳನ್ನ ಕಾಪಾಡಿಕೋಬೇಕು ಅಂತ ಹಠಕ್ಕೆ ಬಿದ್ದು ನೀರನ್ನ ಖರೀದಿ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ವಿಜಯನಗರ ಜಿಲ್ಲೆಯ ಮೈಲಾರ ಕ್ಷೇತ್ರಕ್ಕೆ ಇತ್ತೀಚೆಗೆ ತುಂಗಭದ್ರಾ ನದಿಯ ನೀರನ್ನ ಹರಿಸಲಾಯಿತು. ಅದೇನು ಸುಮ್ಮನೆ ನೀರು ಹೆಚ್ಚಾಗಿದೆ ಅಂತಲೋ ಅಥವಾ ಮೈಲಾರದ ಜನ ಖುಷಿಯಾಗಿರ್ಲಿ ಅಂತಲೋ ಬಿಟ್ಟಿದ್ದಲ್ಲ. ಫೆಬ್ರವರಿ 26ನೇ ತಾರೀಕು ಅಲ್ಲಿ ಕಾರ್ಣಿಕದ ಉತ್ಸವ ಆಯಿತು. ಹೀಗಾಗಿ ನೀರಿನ ಅಗತ್ಯ ತುಂಬಾ ಆಯಿತು. ಸೊ ತುಂಗಭದ್ರಾ ನದಿಯಿಂದ ಮೈಲಾರಕ್ಕೆ 6 ದಿನಗಳ ಕಾಲ ಪ್ರತಿನಿತ್ಯ 500 ಕ್ಯೂಸೆಕ್ನಂತೆ ನೀರನ್ನು ಹರಿಸಲಾಯಿತು. ಹೀಗೆ ಭದ್ರಾ ಜಲಾಶಯದಿಂದ ನೀರು ಬಿಡುವಾಗ ಕೂಡ ಅಲ್ಲಿನ ಜನರಿಗೆ ಸಾಕಷ್ಟು ನಿರ್ಬಂಧಗಳನ್ನು ವಿಧಿಸಲಾಗಿತ್ತು. ನದಿ ಪಾತ್ರದಲ್ಲಿ ಜನ ತಿರುಗಾಡಬಾರದು, ಪಂಪ್ ಸೆಟ್ಗಳನ್ನಿಟ್ಟು ನೀರನ್ನು ಎತ್ತಬಾರದು, ಜನ ಮತ್ತು ದನ ಕರುಗಳನ್ನ ನದಿಗೆ ಇಳಿಸಬಾರದು. ಹೀಗೆ ಸಾಕಷ್ಟು ಸೂಚನೆಗಳನ್ನು ಕೊಟ್ಟು ಆದೇಶವನ್ನು ಹೊರಡಿಸಲಾಗಿತ್ತು. ನೀರಿನ ಅಭಾವದಿಂದ ಕೇವಲ ಕುಡಿಯುವ ನೀರಿನ ಅಗತ್ಯಗಳಿಗೆ ಮಾತ್ರ ಇಲ್ಲಿ ನೀರನ್ನು ಬಿಡಲಾಯಿತು. ಇನ್ನು ಉತ್ತರ ಕರ್ನಾಟಕದ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಉತ್ತರ ಕರ್ನಾಟಕಕ್ಕೆ ಆಸರೆಯಾಗಿರುವ ಹಲವಾರು ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತವಾಗಿದೆ. ಜನ ಸಂಕಷ್ಟಕ್ಕೀಡಾಗಿದ್ದಾರೆ. ಬೆಳಗಾವಿ, ಕಲಬುರಗಿ ಸೇರಿದ ಹಾಗೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಜಲಕ್ಷಾಮ ಆವರಿಸಿದೆ. ಮಳೆಯ ಕೊರತೆಯಿಂದಾಗಿ ಹಲವಾರು ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿದೆ. ಇರೋ ನೀರನ್ನ ಮಿತವಾಗಿ ಬಳಸದೇ ಇದ್ರೆ ಮುಂಬರುವ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೂ ಅಲ್ಲಿ ತತ್ವಾರ ಉಂಟಾಗುವ ಆತಂಕವಿದೆ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿ ನಗರ ಮಾತ್ರ ಅಲ್ಲದೆ ಹುಕ್ಕೇರಿ, ಸಂಕೇಶ್ವರ ಹಾಗೂ ಹಲವಾರು ಗ್ರಾಮೀಣ ಪ್ರದೇಶಗಳಿಗೂ ಹಿಡಕಲ್ ಜಲಾಶಯದಿಂದ ನೀರು ಪೂರೈಕೆ ಆಗುತ್ತೆ. ಆದ್ರೆ ಹಿಡಕಲ್ ಜಲಾಶಯದ ನೀರು 2155 ಅಡಿಗಳಷ್ಟು ಕುಸಿದಿದೆ. ಅಲ್ಲದೆ ಈ ಬಾರಿ ಬಿಸಿಲಿನ ತಾಪ ಹೆಚ್ಚಾಗುವ ಸಾಧ್ಯತೆ ಕೂಡ ಇದ್ದು, ಇರೋ ನೀರು ಆವಿಯಾಗುವ ಪ್ರಮಾಣ ಹೆಚ್ಚಾಗಬಹುದು ಅಂತ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ. ಮತ್ತೊಂದು ಕಡೆ ಮಲಪ್ರಭಾ ಜಲಾಶಯದಲ್ಲಿ ಕೂಡ ನೀರಿನ ಮಟ್ಟ ಕುಸಿದಿದೆ. ಸೌದತ್ತಿ, ಕಿತ್ತೂರು, ರಾಮದುರ್ಗ, ಬೈಲಹೊಂಗಲ ಮತ್ತು ಹುಬ್ಬಳ್ಳಿ, ಧಾರವಾಡ ಮಹಾನಗರಗಳಿಗೆ ನೀರು ಪೂರೈಕೆ ಮಾಡ್ತಾ ಇರೋ ಮಲಪ್ರಭಾ ಡ್ಯಾಂನ ನೀರಿನ ಮಟ್ಟ ಜನವರಿ 10ಕ್ಕೆ 2059 ಅಡಿಗಳಿಗೆ ಇಳಿಕೆ ಆಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಇಲ್ಲಿ ನೀರು 2068 ಅಡಿಗಳಷ್ಟಿತ್ತು. ಸ್ನೇಹಿತರೆ, ಈ ಬಾರಿ ಕೇವಲ ನೀರಿನ ಸಮಸ್ಯೆ ಮಾತ್ರ ಉಂಟಾಗುತ್ತೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಕರೆಂಟಿನ ಸಮಸ್ಯೆನೂ ಉಂಟಾಗುತ್ತೆ. ಯಾಕೆಂದ್ರೆ ಈ ನೀರಿನ ಸಮಸ್ಯೆ ಅನ್ನೋದು ಜನಗಳಿಗೆ, ಜಾನುವಾರುಗಳಿಗೆ, ಕಾರ್ಖಾನೆಗಳಿಗೆ, ತೋಟಗಳಿಗೆ ಮಾತ್ರ ಆಗ್ತಾ ಇಲ್ಲ. ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿಗೆ ಬೇಕಾದ ನೀರು ಕೂಡ ಈ ಬಾರಿ ವಿಪರೀತ ಪ್ರಮಾಣದಲ್ಲಿ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. ರಾಜ್ಯದ ಬಹುಪಾಲು ವಿದ್ಯುತ್ ಬೇಡಿಕೆಯನ್ನು ಪೂರೈಸುವ ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಿಗೆ ಕೇವಲ 1 ವಾರಕ್ಕಾಗುವಷ್ಟು ಮಾತ್ರ ನೀರಿನ ಸಂಗ್ರಹ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದರಿಂದ ಈ ಬಾರಿಯ ಬೇಸಿಗೆಯಲ್ಲಿ ಲೋಡ್ ಶೆಡ್ಡಿಂಗ್ ಕೂಡ ಉಂಟಾಗುವ ಭೀತಿ ಎದುರಾಗ್ತಾ ಇದೆ. ಮಳೆ ಕೊರತೆಯಿಂದ ಕೃಷ್ಣಾ ನದಿ ಸಂಪೂರ್ಣವಾಗಿ ಬತ್ತು ಹೋಗಿದೆ. ವಿದ್ಯುತ್ ಕೇಂದ್ರಗಳಿಗಾಗಿನೇ ನಿರ್ಮಿಸಲಾದ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಲ್ಲಿ ಡೆಡ್ ಸ್ಟೋರೇಜ್ ಮಾತ್ರ ಇದ್ದು, ವಿದ್ಯುತ್ ಕೇಂದ್ರಗಳಿಗೆ ಕೇವಲ 1 ವಾರಕ್ಕಾಗುವಷ್ಟು ನೀರಿನ ಸಂಗ್ರಹ ಮಾತ್ರ ಇದೆ. ಹೀಗಾಗಿ ವಿದ್ಯುತ್ ಉತ್ಪಾದನೆಯಲ್ಲಿ ಗಣನೀಯ ಇಳಿಕೆ ಉಂಟಾಗುವ ಆತಂಕ ಇದ್ದು, ಬೇಸಿಗೆ ಭಯಾನಕ ಅನ್ನಿಸಿಕೊಳ್ಳುವ ಸಾಧ್ಯತೆಗಳು ವಿಪರೀತ ಪ್ರಮಾಣದಲ್ಲಿ ಕಂಡು ಬರ್ತಾ ಇವೆ.
ಇನ್ನು ಇಷ್ಟೊಂದು ಪ್ರಮಾಣದ ನೀರಿನ ಸಮಸ್ಯೆ ಯಾಕೆ ಅನ್ನೋ ಬಗ್ಗೆ ಕೂಡ ನಾವೊಂದು ಸ್ವಲ್ಪ ಗಮನ ಹರಿಸಬೇಕು. ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾ ಇದೆ, ಬರಬೇಕಾದ ಸಮಯದಲ್ಲಿ ಮಳೆ ಬರ್ತಾ ಇಲ್ಲ. ನಮಗೆ ಕೂಡ ಪ್ರಕೃತಿಯ ಬಗೆಗಿನ ಕಾಳಜಿ ಕಡಿಮೆ ಆದಷ್ಟು ಪ್ರಕೃತಿಗೂ ನಮ್ಮ ಮೇಲಿನ ಪ್ರೀತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇನ್ನು ನೀರಿನ ಬಳಕೆಯ ವಿಷಯಕ್ಕೆ ಬಂದ್ರೆ ನಾವು ನಿಜಕ್ಕೂ ಅತ್ಯಂತ ಬೇಜವಾಬ್ದಾರಿಯ ಜನ ಅಂತ ಹೇಳೋದಕ್ಕೆ ನಾಚಿಕೆ ಪಡಬೇಕಾದ ಅಗತ್ಯ ಏನಿಲ್ಲ. ನೀರನ್ನ ಮಿತವಾಗಿ ಬಳಸಬೇಕು ಅನ್ನೋ ಕಾಮನ್ ಸೆನ್ಸೂ ನಮಗಿಲ್ಲ. ಜೊತೆಗೆ ಮಳೆಗಾಲದ ಸಂದರ್ಭದಲ್ಲಿ ಮಳೆಯ ನೀರನ್ನ ಸಂಗ್ರಹ ಮಾಡುವ ಜವಾಬ್ದಾರಿಯಂತೂ ಮೊದಲೇ ಇಲ್ಲ. ಗೆಳೆಯರೆ, ಮೊನ್ನೆ ತಾನೇ ಶಿವಮೊಗ್ಗಕ್ಕೆ ಹೋಗಿದ್ದೆ. ಅಲ್ಲಿನ ತುಂಗಾ ನದಿಯ ನೀರನ್ನ ನೋಡಿದ್ರೆ ಕಣ್ಣಲ್ಲಿ ನಿಜವಾಗ್ಲೂ ರಕ್ತಾನೇ ಬರುತ್ತೆ. ಆ ಜಲಮೂಲಗಳನ್ನ ನಾವು ಅಷ್ಟರ ಮಟ್ಟಿಗೆ ಕುಲಗೆಡಿಸಿಟ್ಟಿದ್ದೀವಿ. ನಾವು ಎಷ್ಟರ ಮಟ್ಟಿಗೆ ಪ್ರಕೃತಿಯನ್ನ, ಪ್ರಾಕೃತಿಕ ಸಂಪನ್ಮೂಲಗಳನ್ನ ಉಳಿಸುವ ನಿಟ್ಟಲ್ಲಿ ಬೇಜವಾಬ್ದಾರಿಯ ಜನ ಆಗ್ತಾ ಇದೀವೋ, ಪ್ರಕೃತಿ ಕೂಡ ನಮ್ಮಿಂದ ಅಷ್ಟೇ ದೂರವಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಭಯಾನಕ ಬಿಸಿಲು, ಧಗೆಯ ಜೊತೆಗೆ ದಾಹವನ್ನು ಕೂಡ ನಾವು ಅನುಭವಿಸಬೇಕಾಗಿ ಬರ್ತಾ ಇದೆ. ನಾವು ಕನಿಷ್ಠ ಮಟ್ಟದ ಜವಾಬ್ದಾರಿಯನ್ನ ಬೆಳೆಸ್ಕೊಳ್ಳದೆ ಇದ್ರೆ ಮುಂದಿನ ದಿನಗಳು ಇದಕ್ಕಿಂತಲೂ ಚಿಂತಾಜನಕ ಆಗತ್ತವೆ ಅನ್ನೋದ್ರಲ್ಲಿ ಖಂಡಿತ ಎರಡು ಮಾತಿಲ್ಲ. ಇದು ಗೆಳೆಯರೆ ಈ ಬಾರಿ ಉಂಟಾಗಿರುವ ಜಲಕ್ಷಾಮಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.